ಕೊನೆಗೂ ಇವತ್ತು ಮೀನು ಸಿಕ್ಬಿಡ್ತು. ನಮಸ್ಕಾರ. ಹೊಸ ವರ್ಷಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಶಿವಗಂಗೆ ಬೆಟ್ಟದ ದೇವಸ್ಥಾನಕ್ಕೆ ಹೋದೆ. ಇದು ಬಂದ್ಬಿಟ್ಟು ತುಮಕೂರು ಜಿಲ್ಲೆಯ ಪ್ರಸಿದ್ಧ ಕ್ಷೇತ್ರ. ಇದನ್ನು ದಕ್ಷಿಣ ಕಾಶಿ ಅಂತಲೂ ಕರೀತಾರೆ. ಹೀಗೆ ಮೆಟ್ಲತ್ಕೊಂಡು ಹೋಗಬೇಕಾದ್ರೆ ಮೊದಲನೇದಾಗಿ ನಮಗೆ ದರ್ಶನ ಆಗಿದ್ದೆ ಗಣಪತಿ ದೇವಸ್ಥಾನ. ಈ ಬೆಟ್ಟಕ್ಕೆ ಒಂದು ಸ್ಟೋರಿನೂ ಇದೆ. ಅದೇನಪ್ಪ ಅಂದರೆ, ಪುರಾಣ ಕಥೆಗಳ ಪ್ರಕಾರ ಭಗೀರಥನು ತಪಸ್ಸಿನಿಂದ ಗಂಗಾದೇವಿ ಭೂಮಿಗೆ ಬಂದಾಗ ಆಕೆಯ ಭಾರವನ್ನು ತಡೆಯಲು ಶಿವನು ತನ್ನ ಜಟೆಯಲ್ಲಿ ಗಂಗೆಯನ್ನು ಧರಿಸಿದನು. ಆದ್ದರಿಂದ ಇಲ್ಲಿ ಶಿವನಿಗೆ ಗಂಗಾಧರೇಶ್ವರ ಅನ್ನೋ ಹೆಸರು ಬಂತು. ಇಲ್ಲಿ ಶಿವಲಿಂಗಕ್ಕೆ ತುಪ್ಪದಿಂದ ಅಭಿಷೇಕ ಮಾಡಿದಾಗ ಅದು ಬೆಣ್ಣೆಯಾಗಿ ಕನ್ವರ್ಟ್ ಆಗುತ್ತಂತೆ. ಭಾಳ ಜನ ಇದನ್ನು ನೋಡಿದ್ದೀವಿ ಅಂದರು. ನೀವು ಯಾರಾದರೂ ಡೈರೆಕ್ಟಾಗಿ ನೋಡಿದ್ದೀರಾ ಅಂದರೆ ಕಮೆಂಟ್ ಮಾಡಿ. ಹಾಗೆ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದಾಗ ಒಂದು ಪುಟ್ಟ ನಾಯಿ ಮರಿ ನಮ್ಮ ಜೊತೆ ಆಟ ಆಡಿಕೊಂಡು ಬಂತು. ನಾವು ಅದ್ರ ಜೊತೆ ಸ್ವಲ್ಪ ಆಟ ಆಡಿ ಟೈಮ್ ಪಾಸ್ ಮಾಡಿ ಹೊರಗಡೆ ಬಂದ್ವಿ. ಅದಾದಮೇಲೆ ಒಬ್ಬ ಸಣ್ಣ ಹುಡುಗ ಮೀನು ಹಿಡಿತಾ ಇದ್ದ. ನಮಗೂ ಇಂಟ್ರೆಸ್ಟ್ ಅನಿಸಿ ನಾವು ಹೋದ್ವಿ. ಆಮೇಲೆ ನಾನು ಒಂದ್ಸಲ ಮೀನು ಹಿಡಿಯೋಣ ಅಂತ ಡಿಸೈಡ್ ಮಾಡಿದೆ. ಭಾಳ ಟ್ರೈ ಮಾಡಿದ ಮೇಲೆ ನನಗೂ ಒಂದು ಮೀನು ಸಿಕ್ತು. ಒಟ್ಟಿನಲ್ಲಿ ಇವತ್ತಿನ ಡೇ ತುಂಬ ಚೆನ್ನಾಗಿತ್ತು. ಆಮೇಲೆ ಟೈಮ್ ನೋಡಿದರೆ ಲೇಟ್ ಆಗಿತ್ತು. ಇನ್ನೇನು ಮನೆಗೆ ಹೋಗೋಣ ಅಂತ ಮನೆ ಕಡೆ ಹೊರಟ್ವಿ. ನಿಮಗೇನಾದ್ರು ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ. ಮತ್ತೆ ಸಿಗೋಣ. ಬಾಯ್.